ಗ್ರೀಕ್ ನಾಗರಿಕತೆ ನಾವು ಓದುವಾಗ ಮೊದಲು ನಮಗೆ ಬರೋ ಪ್ರಶ್ನೆ, ಈ ಗ್ರೀಕರು ಅಂದ್ರೆ ಯಾರು ಅಂತ. ಇದು ಇಷ್ಟನೇ, ಈ ಗ್ರೀಕ್ ಅನ್ನುವ ವ್ಯವಸ್ಥೆಗಳು ಶುರುವಾಗಿದೆ ಉತ್ತರದ ಏಜಿಯನ್ ಸಮುದ್ರದ ಪ್ರದೇಶದಿಂದ ವಲಸೆ ಶುರುವಾಗುತ್ತೆ ಒಂದು ಗುಂಪು. ಯಾಕೆಂತಂದ್ರೆ ಹುಲ್ಲುಗಾವಲುಗಳನ್ನ ಅರಸುತ್ತಾ ಹೊರಟಂತ ಒಂದು ಸಮೂಹ ಏಜಿಯನ್ ಸಮುದ್ರದಿಂದ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಕುರಿಗಳನ್ನ ಕಾಯುವ ಬುಡಕಟ್ಟಿನ ಜನರು ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟುಬಿಟ್ಟು ಹೊಸ ಹುಲ್ಲುಗಾವಲು ಪ್ರದೇಶಗಳನ್ನ ಹುಡುಕ್ತಾ ಬಂದರು. ಹಾಗೆ ಹುಡುಕ್ತಾ 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 ಅವರು ಬಂದಾಗ ಈ ಒಂದು ಇವತ್ತಿನ ಗ್ರೀಕ್ ವಲಯದ ಈ ಪ್ರದೇಶಗಳಲ್ಲಿ ನೆಲೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಲ್ಲುಗಾವಲು ಅರಸುತ್ತಾ ಬಂದ ಪ್ರತಿಯೊಂದು ಸಮೂಹ ತಮ್ಮದೇ ಆದ ಹೆಸರುಗಳಿಂದ ಇಲ್ಲಿ ನೆಲೆಗೊಂಡ್ರು. ಹಾಗೆ ನೆಲೆಗೊಂಡವರು ಅಕಿಯನರು ಅಂತ ಕೂಡ ಕರಿತೀವಿ, ಅಯೋನಿಯನರು ಅಂತಲೂ ಕೂಡ ಕರಿತೀವಿ, ಡೋರಿಯನರು ಅಂತ ಕರಿತೀವಿ. ಇವರಿಷ್ಟು ಪಂಗಡಗಳ ಗುಂಪನ್ನ ಮುಂದೆ ಇವ್ರು ತಮ್ಮ ಸಾಹಿತ್ಯಗಳಲ್ಲಿ ನಾವು ಹೆಲೆನಿಸ್ ಕುಲದವರು ಅಂದ್ಕೊಂಡ್ರು. ಆ ಹೆಲೆನಿಸ್ ಅನ್ನೋದನ್ನ ಗ್ರೀಕರು ಅಂತ ಹೇಳಿ ಕರೆಯೋದು ಶುರುವಾಯಿತು.